ನಮಸ್ಕಾರ. ಇವತ್ತು ನಾವು ಒಂದು ಸಖತ್ ಇಂಟ್ರೆಸ್ಟಿಂಗ್ ಆದ ಕಥೆಯ ಮೂಲಕ ಸಂಪತ್ತು ಮತ್ತು ನಮ್ಮ ಪರಂಪರೆಯ ಬಗ್ಗೆ ಒಂದು ಆಳವಾದ ವಿಚಾರವನ್ನ ಅರ್ಥ ಮಾಡ್ಕೊಳ್ಳೋಣ. ಕನ್ನಡಿಯ ಮುಂದೆ ನಿಂತಾಗ ಮೊದಲ ಬಿಳಿ ಕೂದಲು ಕಂಡ್ರೆ ಯಾರಿಗಾದ್ರೂ ಸ್ವಲ್ಪ ಟೆನ್ಷನ್ ಆಗೋದು ಸಹಜ ಅಲ್ವಾ? ಪರಮನನ್ನು ಒಬ್ಬ ಶ್ರೀಮಂತ ಜಮೀನ್ದಾರನಿಗೂ ಇದು ಅಕ್ಷರಶಃ ಒಂದು ದುಸ್ವಪ್ನವಾಗಿತ್ತು. ಹೇಗಾದ್ರೂ ಸರಿ ಈ ಮುಪ್ಪನ್ನ ತಡಿಲೇಬೇಕು ಅಂತ ಆತ ಒಂದು ಮಾಂತ್ರಿಕ ಔಷಧಿಯ ಹುಡುಕಾಟದಲ್ಲಿ ಹೊಡ್ತಾನೆ. ಆ ಕಥೆ ಏನಾಗುತ್ತೆ ಅಂತ ಬನ್ನಿ ನೋಡೋಣ. ವಯಸ್ಸಾಗ್ತಿದೆ ಅನ್ನೋ ಭಯ ಪರಮನ್ನನ್ನ ಕಾಡೋಕೆ ಶುರು ಮಾಡಿದಾಗ ಅವನ ಹೆಂಡತಿ ಮರಗತಂ ಒಂದು ಹೊಸ ಐಡಿಯಾ ಕೊಡ್ತಾಳೆ. ಅದೇನಂದ್ರೆ, ಪಕ್ಕದಲ್ಲೇ ಆಶ್ರಮ ಮಾಡ್ಕೊಂಡಿರೋ ಒಬ್ರು ಸಿದ್ಧರತ್ರ ತಂಗಭಸ್ಪಂ ಅಂದ್ರೆ ಚಿನ್ನದ ಭಸ್ಮ ಅನ್ನೋ ಒಂದು ಮಾಂತ್ರಿಕ ಔಷಧಿ ಇದೆಯಂತೆ. ಅದಕ್ಕೊಂದು 50-100 ಚಿನ್ನದ ನಾಣ್ಯ ಕೊಟ್ರೆ ಅದನ್ನ ತಗೊಂಡು ಶಾಶ್ವತವಾಗಿ ಯಂಗಾಗಿ ಬದುಕ್ಬೋದು ಅಂತ ಹೇಳ್ತಾಳೆ. ನೋಡಿ, ಇಲ್ಲಿಂದ ಕತೆಗೊಂದು ದೊಡ್ಡ ತಿರುವು ಸಿಗುತ್ತೆ. ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಅಸ್ಲಿಗೆ ಈ ಪರಮನ್ ಯಾರು? ಈತ ಬರೋಬರಿ 7 ತಲೆಮಾರುಗಳಷ್ಟು ಅಪಾರ ಸಂಪತ್ತನ್ನ ಹೊಂದಿರೋ ಜಮೀನ್ದಾರ. ಆದ್ರೆ ಈ ಸಂಪತ್ತು ಬಂದಿದ್ದಾದ್ರೂ ಹೇಗೆ? ಕೇವಲ ಬಡವರ ಬೆವರನ್ನ ಹೀರಿ ಕಾರ್ಮಿಕರಿಗೆ ಸರಿಯಾದ ಕೂಲಿನೂ ಕೊಡದೆ ಬರೀ ಶೋಷಣೆಯಿಂದನೇ ಈತ ಈ ಮಟ್ಟಿಗೆ ಬೆಳೆದಿರ್ತಾನೆ. ಊರಿನ ಜನರಿಗೆಲ್ಲ ಈತನ ಮೇಲೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈತ ಅಪ್ಪಟ ಜಿಪುಣ. ಸರಿ, ಈಗ ಶಾಶ್ವತವಾದಿ ಬದುಕಬೇಕು ಅನ್ನೋ ಆಸೆ ಹುಟ್ಟಿದಾಗ ಈ ದುರಾಸೆಯ ಮನುಷ್ಯ ಏನ್ಮಾಡ್ತಾನೆ ಗೊತ್ತಾ? ಒಂದು ಪಕ್ಕಾ ಕುತಂತ್ರ. ಸಿದ್ಧರಿಗೆ ಹಣ ಕೊಡೋ ಬದಲು ತಾನೊಬ್ಬ ವಿನಮ್ರ ಶಿಷ್ಯನ ತರ ನಟಿಸಿ ಬಿಡಿಗಾಸನ್ನೂ ಖರ್ಚು ಮಾಡದೆ ಆ ಅಮರತ್ವದ ರಹಸ್ಯನ ಕದಿಬೇಕು ಅಂತ ಪ್ಲಾನ್ ಮಾಡ್ತಾನೆ. ನೋಡಿ, ಸಾವನ್ನ ಗೆಲ್ಲೋ ಪ್ರಯತ್ನದಲ್ಲೂ ಅವನ ಜಿಪುಣತನ ಮಾತ್ರ ಹೋಗಿಲ್ಲ. ಈಗ ಇಲ್ಲಿ ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಈ ಎರಡೂ ದೃಶ್ಯಗಳ ನಡುವಿನ ವ್ಯತ್ಯಾಸ. ಪರಮನ್ ಸಿಕ್ಕಾಪಟ್ಟೆ ಅಹಂಕಾರದಿಂದ ಬೆಲೆಬಾಳುವ ರೇಷ್ಮೆ ಬಟ್ಟೆಗಳನ್ನ ಹಾಕ್ಕೊಂಡು ಬರ್ತಾನೆ. ಆದ್ರೆ ಆಶ್ರಮದೊಳಗೆ ಎಂಟ್ರಿ ಕೊಡೋಕು ಮುನ್ನವೇ ಸಂಪತ್ತಿನ ಸಂಕೇತವಾದ ಆ ಆಡಂಬರದ ಬಟ್ಟೆಗಳನ್ನ ತೆಗೆಸಿ ಕಡ್ಡಾಯವಾಗಿ ಸರಳವಾದ ಉಡುಪನ್ನ ಧರಿಸುವಂತೆ ಮಾಡಲಾಗುತ್ತೆ. ಅಂದ್ರೆ ಸಿದ್ಧರನ್ನ ಭೇಟಿಯಾಗುವ ಮುನ್ನವೇ ಅವನ ಅಹಂಕಾರಕ್ಕೆ ಮೊದಲನೇ ಪೆಟ್ಟು ಬೀಳುತ್ತೆ. ಒಂದು ದಿನ ಪೂರ್ತಿ ಕಾಯ್ದ್ಮೇಲೆ ಫೈನಲಿ ಪರಮನ್ಗೆ ಸಿದ್ರು ಭೇಟಿಯಾಗುತ್ತೆ. ತನ್ನ ವೇಷ ನೋಡಿ ಸಿದ್ರು ಮೋಸ ಹೋಗ್ತಾರೆ ಅಂತ ಅನ್ಕೊಂಡಿದ್ದ ಪರಮನ್ಗೆ ಅಲ್ಲಿ ದೊಡ್ಡ ಶಾಕ್ ಕಾದಿರುತ್ತೆ. ಸಿದ್ರು ನಗುತ್ತಾ, ಪರಮ, ನೀನು ಯಾರು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನಿನ್ನತ್ರ ಕೋಟ್ಯಾಂತರ ರೂಪಾಯಿ ಸಂಪತ್ತಿದೆ. ಆದ್ರೆ ಅದನ್ನ ಅನುಭವಿಸೋಕೆ ನೀನು ಬದುಕಿರ್ತೀಯೋ ಇಲ್ವೋ ಅನ್ನೋ ಭಯ ನಿನ್ನನ್ನ ಕಾಡ್ತಿದೆ ಅಂತ ನೇರವಾಗಿ ಮುಖಕ್ಕೆ ಒಡೆದಾಗೆ ಹೇಳ್ತಾರೆ. ಅಲ್ಲೇ ಅವನ ಅಸಲಿ ಬಣ್ಣ ಬಯಲಾಗತ್ತೆ. ಇಲ್ಲಿ ಕಥೆಗೊಂದು ಬಿಗ್ ಟ್ವಿಸ್ಟ್ ಸಿಗುತ್ತೆ. ಸಿದ್ರು ಪರಮನ್ಗೆ ಒಂದು ಆರ್ಡರ್ ಮಾಡ್ತಾರೆ. 1 ನಿಮಿಷ ನನ್ ಮುಖವನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸು ಅಂತ ಹೇಳ್ತಾರೆ. ಪರಮನ್ ಹಾಗೆ ದಿಟ್ಟಿಸಿ ನೋಡ್ತಾನೆ. ಆ ಸಿದ್ರ ಗಡ್ಡವಿಲ್ಲದ ಮುಖವನ್ನ ತನ್ನ ಮನಸ್ಸಿನಲ್ಲಿ ಕಲ್ಪಿಸ್ಕೊಂಡಾಗ ಅವನಿಗೆ ತನ್ನ ಕಣ್ಣನ್ನೇ ನಂಬೋಕೆ ಆಗಲ್ಲ. ಯಾಕಂದ್ರೆ ಆ ಸಿದ್ರು ಬೇರ್ಯಾರೂ ಆಗಿರದ ಪಕ್ಕದ ಊರಿನ ಮತ್ತೊಬ್ಬ ಶ್ರೀಮಂತ ಜಮೀನ್ದಾರನಾಗಿದ್ದ. ಇದನ್ನ ನಮ್ಮ ಹಿಂದೂ ಪುರಾಣಗಳಲ್ಲಿನ ಅಮರತ್ವದ ಕಾನ್ಸೆಪ್ಟ್ಗೆ ಲಿಂಕ್ ಮಾಡಿ ನೋಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಎಡಭಾಗದಲ್ಲಿ ನೋಡಿ, ಭೌತಿಕ ಶರೀರದೊಂದಿಗೆ ಶಾಶ್ವತವಾಗಿ ಬದುಕುವ ಶಾಪ ಪಡೆದು ಇಂದಿಗೂ ನರಳುತ್ತಿರುವ ಅಶ್ವತ್ಥಾಮ. ಅದೇ ಬಲಭಾಗದಲ್ಲಿ ತನ್ನ ಅಪಾರ ದಾನಧರ್ಮಗಳಿಂದ ಇಂದಿಗೂ ಜನಮಾನಸದಲ್ಲಿ ಶಾಶ್ವತವಾಗಿ ಪೂಜಿಸಲ್ಪಡುವ ಮಹಾಬಲಿ ಚಕ್ರವರ್ತಿ. ಅಂದ್ರೆ ಕೇವಲ ದೇಹ ಉಳಿಸ್ಕೊಳ್ಳೋದಕ್ಕಿಂತ ಸತ್ಕಾರ್ಯಗಳ ಮೂಲಕ ಉಳಿಯುವ ಕೀರ್ತಿಯೇ ಶ್ರೇಷ್ಠ ಅನ್ನೋದನ್ನ ಸಿದ್ಧರು ಇಲ್ಲಿ ಪ್ರೂವ್ ಮಾಡ್ತಾರೆ. ಸೊ ಅಸಲಿ ಪಾಯಿಂಟ್ ಏನು ಗೊತ್ತಾ? ನಿಜವಾದ ಅಮರತ್ವ ಅಂದ್ರೆ ಈ ಫಿಸಿಕಲ್ ಬಾಡಿನೇ ಉಳಿಸ್ಕೊಳ್ಳೋದಲ್ಲ, ಬದಲಾಗಿ ಸೇವೆ, ದಾನ ಮತ್ತು ಮಾನವೀಯತೆಯ ಮೂಲಕ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಬದುಕುವುದು. ಸಿದ್ಧರಾಗಿದ್ದ ಆ ಜಮೀನ್ದಾರ ತನ್ನೆಲ್ಲ ಸಂಪತ್ತನ್ನ ಬಡವರ ಹಸಿವು ನೀಗಿಸೋಕೆ ಹಾಗೆ ಅವರ ಆರೋಗ್ಯಕ್ಕಾಗಿ ಟ್ರಸ್ಟ್ಗಳಿಗೆ ದಾನ ಮಾಡಿದ್ದಾಗಿ ಹೇಳ್ತಾರೆ. ಈ ನಿಸ್ವಾರ್ಥ ಸೇವೆಯೇ ತನ್ನ ಹೆಸರನ್ನ ಶಾಶ್ವತವಾಗಿ ಉಳಿಸುತ್ತೆ ಅನ್ನೋದು ಅವರ ಬಲವಾದ ನಂಬಿಕೆಯಾಗಿತ್ತು. ಸಿದ್ಧರ ಈ ಮಾತುಗಳು ಪರಮನ್ಗೆ ಅಕ್ಷರಶಃ ಚಾಟಿ ಏಟು ಕೊಟ್ಟ ಹಾಗೆ ಆಗುತ್ತೆ. ಅವನಲ್ಲಿ ಒಂದು ದೊಡ್ಡ ರಿಯಲೈಸೇಷನ್ ಶುರುವಾಗುತ್ತೆ. ಇಷ್ಟು ದಿನ ನಾನು ಕೇವಲ ನನ್ನ ಆಸ್ತಿ ಸಂಪತ್ತಿಗಾಗಿ ಮಾತ್ರ ಬದುಕಿದ್ದೆ. ಆದ್ರೆ ನಾನು ಬದುಕಬೇಕಾಗಿದ್ದು ಮನುಷ್ಯರಿಗಾಗಿ ಅನ್ನೋ ಸತ್ಯ ಅವನಿಗೆ ಅರಿವಾಗುತ್ತೆ. ಈ ಹೊಸ ಜ್ಞಾನೋದಯದೊಂದಿಗೆ ಸಂಪೂರ್ಣವಾಗಿ ಬದಲಾದ ಪರಮನ್ ಒಂದು ಹೊಸ ಗುರಿಯನ್ನ ಇಟ್ಕೊಂಡು ಆಶ್ರಮದಿಂದ ಹೊರಬರ್ತಾನೆ. ಬನ್ನಿ ಮುಂದೆ ಏನಾಯ್ತು ಅಂತ ನೋಡಿದ್ರೆ ನಾವೆಲ್ಲ ನಿಜಕ್ಕೂ ಆಶ್ಚರ್ಯಪಡ್ತೀವಿ. ಊರಿಗೆ ವಾಪಸ್ ಬಂದ ಪರಮನ್ ತಕ್ಷಣ ತನ್ನ ಸಂಪತ್ತನ್ನೆಲ್ಲ ಸಮಾಜಕ್ಕೆ ಹಂಚೋಕೆ ಒಂದು ಪ್ಲಾನ್ ರೆಡಿ ಮಾಡ್ತಾನೆ. ತನ್ನ ಆಸ್ತಿಯನ್ನ ಶಿಕ್ಷಣ, ಆರೋಗ್ಯ ಮತ್ತು ಜನರ ಜೀವನೋಪಾಯಕ್ಕಾಗಿ ಸಮಾನವಾಗಿ ವಿಭಜಿಸ್ತಾನೆ. ಇದರ ರಿಸಲ್ಟ್, ಅವನ ಮುಂದಿನ ಹುಟ್ಟುಹಬ್ಬದಂದು ಇಡೀ ಗ್ರಾಮವೇ ಸೇರಿ ಆತನನ್ನ ಹಬ್ಬದ ತರ ಸಂಭ್ರಮಿಸುತ್ತೆ. ಪಕ್ಕಾ ವಿಲನ್ ತರ ಇದ್ದವನು ಈಗ ಜನರ ಪಾಲಿನ ಹೀರೋ ಆಗ್ಬಿಡ್ತಾನೆ.
ಕೊನೆಗೆ ಇದೆಲ್ಲ ನೋಡಿದಾಗ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಪ್ರಶ್ನೆ ಒಂದೇ. ನಮ್ಮ ಈ ಭೌತಿಕ ದೇಹ ಅಳಿದು ಹೋದ ನಂತರ ನಾವು ಈ ಜಗತ್ತಿಗೆ ಬಿಟ್ಟು ಹೋಗುವ ಪರಂಪರೆ ಯಾವುದು? ನಿಜವಾದ ಸಂಪತ್ತು ಅಂದ್ರೆ ನಾವು ಬ್ಯಾಂಕ್ನಲ್ಲಿ ಕೂಡಿಟ್ಟಿದ್ದಲ್ಲ, ಸಮಾಜಕ್ಕೆ ನಾವು ಏನು ಮರಳಿಸಿದ್ವಿ ಅನ್ನೋದು. ಈ ಮಾನವೀಯತೆಯ ಹೆಜ್ಜೆಗುರುತುಗಳೇ ನಿಜವಾದ ಅಮರತ್ವ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇಂದಿನ ಈ ವಿಶ್ಲೇಷಣೆಯನ್ನ ಮುಗಿಸ್ತಾ ಇದೀವಿ. ಇದ್ರ ಬಗ್ಗೆ ನೀವೆಲ್ಲರೂ ಒಮ್ಮೆ ಆಳವಾಗಿ ಯೋಚನೆ ಮಾಡ್ಲೇಬೇಕು ಅಲ್ವಾ?